ಫೋನ್ ಮಾತಾಡ್ತಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಆಫ್ ರಂಜಿನಿ. ಇವತ್ತು ನನಗೆ ಇಂಟ್ರೊಡಕ್ಷನ್ ತೆಗಿಯೋಕ್ಕೆ ಮರ್ತೋಯ್ತು, ಅದಕ್ಕೆ ನಾನು ವಾಯ್ಸ್ ಓವರಲ್ಲಿ ಇಂಟ್ರೋ ಕೊಡ್ತಾ ಇದ್ದೀನಿ. ಇವತ್ತೊಂದು ಸ್ಪೆಷಲ್ ಡೇ. ಏನಪ್ಪ ಅಂತಂದರೆ, ನನಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು ಒಂದು ಒಳ್ಳೆ ವಸ್ತು ನಾನಿವತ್ತು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದಟ್ ಇಸ್ ವೆರಿ ಸ್ಪೆಷಲ್ ಟು ಮೀ, ಬಿಕಾಸ್ ನಾನಿವಾಗ ತಾನೇ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅವ್ರ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ನಾನು ಒಂದು ಸ್ಟೆಪ್ ಬಂದಿದ್ದೀನಿ. ಆ್ಯಂಡ್ ಆ ರೀತಿ ಮಾಡ್ತಾನೂ ಇದ್ದೀನಿ. ಬಟ್ ನನ್ನ ಹತ್ರ ಈಗ ಕೈಯಲ್ಲಿರೋ ಫೋನ್ ಬಂದು iPhone 15. ಬಟ್ ಅದು ವೆರಿ ಬೇಸಿಕ್ ಫೋನ್. ನನಗೆ ಅದರಲ್ಲಿ ಜಸ್ಟ್ 128 GB ಅಷ್ಟೇ ಇರೋದು. ವೀಡಿಯೋಸ್ ಎಲ್ಲ ಮಾಡಿದರೂ ಸಹ ನನಗದು ತುಂಬ ವೀಡಿಯೋಸ್ನ ನನಗೆ ಸೇವ್ ಮಾಡಿ ಇಟ್ಕೊಳಕ್ಕಾಗ್ತಾ ಇಲ್ಲ. ಬಿಕಾಸ್ ನನಗೆ ಅದರಲ್ಲಿ ಸ್ಟೋರೇಜ್ ಸ್ಪೇಸ್ ತುಂಬ ಕಮ್ಮಿ ಇದೆ. ಅದಕ್ಕೆ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ನನಗೊಂದು ಒಳ್ಳೆ ಫೋನ್ ತೊಗೊಬೇಕು ಅಂತ. ಅದು ಅಪ್ಗ್ರೇಡ್ ಮಾಡಬೇಕು, ಐಫೋನಲ್ಲೇ ತೊಗೊಬೇಕು ಅಂತ ಇತ್ತು. ಆ್ಯಂಡ್ ನೆಕ್ಸ್ಟ್ ವರ್ಷನ್ ತೊಗೊಬೇಕು ಅಂತ. ಸೊ ಐ ವೆಯ್ಟೆಡ್ ಆ್ಯಂಡ್ ನೌ ದಿಸ್ ಇಸ್ ದ ಟೈಮ್ ಟು ಅಪ್ಗ್ರೇಡ್ ಮೈ ಐಫೋನ್. ನಾನಿವಾಗ ಬೈ ಮಾಡೋಕ್ಕೆ ಹೋಗ್ತಾ ಇರೋದು iPhone 16 Pro Max ನೋಡಿದ್ವಿ, ಬಟ್ ನಮಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು iPhone 16 Pro ತೊಗೊತಾ ಇದ್ದೀನಿ. ಇದರಲ್ಲಿ ಸ್ಟೋರೇಜ್ ಸ್ಪೇಸ್ ಬಂದುಬಿಟ್ಟು 526 GB ಇದೆ. ಸೊ ಅದು ನನಗೆ ಸಾಕು. ಇದು ರೀಲ್ ಕ್ರಿಯೇಟ್ ಮಾಡೋರಿಗೆ ಅಥವಾ ಡಿಜಿಟಲ್ ಕ್ರಿಯೇಟರ್ಸಿಗೆಲ್ಲ ಯೂಸ್ ಮಾಡೋ ಅಂಥ ಫೋನ್ ಅಂತೆ ಅದು. ಗೂಗಲ್ ಮಾಡಿದಾಗ ನಂಗೆ ಅಷ್ಟೆಲ್ಲ ಇನ್ಫಾರ್ಮೇಷನ್ ಸಿಕ್ತು, ಅದಕ್ಕೆ ನಾನು ಅದಕ್ಕೆ ಫಿಕ್ಸ್ ಆದೆ. ಸೊ ಅದು ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಹೋಗ್ತಾ ಇದ್ದೀನಿ. ನಾವು ಬಂದಿರೋದು ಇಬ್ಬನ್ ಬಟೂಟ ಮಾಲ್ಗೆ. ಈವ್ನಿಂಗ್ ಬಂದ್ವಿ ನಾವು. ಬಟ್ ಇಲ್ಲಿ ಬರಬೇಕಾದ್ರೆ ನನ್ನ ಮಗಳು ಆಲ್ರೆಡಿ ಅವಳಿಗೆ ಮಲಗಿ ಎದ್ದು ಒಂದು ಕನ್ಫ್ಯೂಸ್ಡಾಗೆ ಬಂದಿದ್ದು ನಮ್ಮ ಜೊತೆಗೆ. ಸೊ ಅವಳ ಮೂಡ್ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ಫಸ್ಟು ಹೋಗಿ ಅವಳನ್ನ ಸ್ವಲ್ಪ ರಿಫ್ರೆಶ್ ಆಗಲಿ, ಅವಳು ಸ್ವಲ್ಪ ಆಟ ಆಡಲಿ, ಅವಳು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಅವಳು ಬ್ಯಾಕ್ ಟು ಫಾರ್ಮ್ ಆದ್ರೇ ನಮಗೆ ಹೋಗಿ ಬೈ ಮಾಡೋಕ್ಕಾಗೋದು, ನಮ್ಮ ಕೆಲಸ ನಡೆಯೋದು. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲಿಂದ ಪ್ಲೇ ಏರಿಯಾಕ್ಕೆ ಹೋದ್ವಿ. ಈ ಇಬ್ಬನ್ ಬಟೂಟ ಮಾಲ್ ಅಂತೂ ತುಂಬ ದೊಡ್ಡದು. ಎಷ್ಟು ನಡೆಯೋಕ್ಕಿದೆ ಅಂತ ಹೇಳಿದರೆ ನಡೆದಷ್ಟು ಸಾಕಾಗಲ್ಲ. ಯಾಕೆಂದರೆ ಅಲ್ಲಿ ಒಂದೊಂದು ಕೋರ್ಟ್ ಇದೆ. ಇಂಡಿಯಾ ಕೋರ್ಟ್, ಚೈನಾ ಕೋರ್ಟ್, ಈಜಿಪ್ಟ್ ಕೋರ್ಟ್, ಹೀಗೆ ತುಂಬ ಒಂದೊಂದು ಕಂಟ್ರಿದು ಕೋರ್ಟ್ ಇದೆ. ಸೊ ಹಾಗೆ ನಾವು ಹೋಗ್ತಾ ಅಲ್ಲಿ ನಮಗೆ ಈ ರೀತಿ ಟಾಯ್ ಮೆಟ್ರೋ ಸಿಕ್ತು. ಅವಳಿಗೆ ಅದರಲ್ಲಿ ಹೋಗಬೇಕು. ಅವಳು ಬಿಲೋ 3 ಇರೋದ್ರಿಂದ ಅವಳ ಜೊತೆಗೆ ನನ್ನನ್ನು ಕೂರಿಸಿದ್ರು. ಅವಳು ಸ್ಟಾರ್ಟಿಂಗ್ ಇಷ್ಟ ಆಯಿತು ಅವಳಿಗೆ ಅದರಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಎಂಜಾಯ್ ಮಾಡಿದ್ಲು. ಬಟ್ ಸ್ವಲ್ಪ ಹೋಗ್ತಾ ಅವಳಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಪಪ್ಪ ಅಂತ ಕೂಗ್ತಾ ಇದ್ಲು. ಅವಳಿಗೆ ಅಪ್ಪನ ಬಿಟ್ಟು ಬಂದು ಭಾರಿ ಒಂಥರ ಬೇಜಾರಾಗಿಬಿಟ್ಟಿದೆ ಅನಿಸುತ್ತೆ. ನಾವು ಹಾಗೆ ಅವಳ ಜೊತೆ ನಾನು ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳು ಸುಮ್ಮನೆ ಕೂತ್ಕೊಂಡ್ಳು, ಬಟ್ ನಾನು ಅದನ್ನು ಎಂಜಾಯ್ ಮಾಡ್ತಾಯಿದ್ದೆ. ಒಂಥರ ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಒಂದು ಟಾಯ್ ಟ್ರೈನಲ್ಲಿ ಹೋಗಿ ನಾವು ಕೂತ್ಕೊಳ್ಳೋದು ಅಂತ ಹೇಳಿದರೆ ಅದು ಇಷ್ಟು ವರ್ಷ ಆದಮೇಲೆ ಏನೋ ಚೆನ್ನಾಗಿತ್ತು. ನನ್ನ ಚಿಕ್ಕ ವಯಸ್ಸಲ್ಲಂತೂ ಈ ರೀತಿ ಎಲ್ಲ ನಾನು ಎಂಜಾಯ್ ಮಾಡಿದ್ದೇ ಇಲ್ಲ. ನಮ್ಮದೊಂಥರ ಲೈಫ್ ಇತ್ತು. ಚಿಕ್ಕ ವಯಸ್ಸಲ್ಲಿ ನಾವು ಏನೇ ಕೇಳಿದರೂ ದೂರದಿಂದ ನೋಡಿ ಎಂಜಾಯ್ ಮಾಡಿ ಬಿಟ್ಟು ಬರೋದು ಅಷ್ಟೇ. ನಾವಾಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಅಮೌಂಟು ನಮ್ಮ ಹತ್ರ ಇರಲಿಲ್ಲ. ಅದಕ್ಕೆ ಬೇಕಾಗಿಂತಹ ಪ್ಲೇ ಏರಿಯಾಸು ನಮಗೆ ಇರ್ತಾ ಇರಲಿಲ್ಲ. ನಾವೇನು ಸ್ಕೂಲಲ್ಲಿ ಆ PT ಪೀರಿಯಡಲ್ಲಿ ಏನು ಆಟಾಡ್ತೀವೋ ಅದೇ ನಮಗೆ ಆಟ. ಅದು ಬಿಟ್ಟು ಮನೆಗೆ ಬಂದರೆ ನಮ್ಮದು ಹೋಮ್ ವರ್ಕ್, ಅದು ಬಿಟ್ಟರೆ ಮನೇಲಿ ಏನಾದರೂ ಸ್ವಲ್ಪ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡೋ ವರ್ಕಲ್ಲಿ ಅದಿಲ್ಲ ಅಂತ ಹೇಳಿದರೆ ಅಕ್ಕಪಕ್ಕದಲ್ಲಿರೋ ಮಕ್ಕಳ ಜೊತೆ ಹೋಗಿ ಆಟ ಆಡು, ಜೂಟಾಟ ಆಡು, ಕುಂಟೆ ಬಿಲ್ಲೆ ಆಡು. ಈ 90s ಕಿಡ್ಸಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಆಟ ಸಾಮಾನುಗಳೇ ಏನು ಅಂತ. ಜಸ್ಟು ಏನು ತೆಂಗಿನಕಾಯಿ ಚಿಪ್ಪಿಟ್ಕೊಂಡು ಆಟ ಆಡ್ತಾಯಿದ್ವಿ. ಒಲೆ ಆಟ ಆಡೋದು, ಮನೆಯಿಂದ ಅಕ್ಕಿ ಕಾಳನ್ನೆಲ್ಲ ಮನೆಗೆ ಗೊತ್ತಾಗದೆ ತೊಗೊಂಡು ಹೋಗೋದು, ಅದನ್ನು ಒಂದು ಕಡೆ ಒಲೆ ಥರ ಮಾಡಿ ಅದರಲ್ಲಿ ನೀರು ಹಾಕಿ ಅದರಲ್ಲಿ ಅನ್ನ ಮಾಡೋದು, ಸಾರು ಮಾಡೋದು. ಇದೊಂಥರ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತಲ್ವ. ಯಾರಿಗೆಲ್ಲ ಈ ರೀತಿ ಮೆಮೊರೀಸ್ ಇದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಆಯಿತಾ. ಯಾಕೆಂದರೆ ಆವಾಗ ನಾವು ಕನೆಕ್ಟ್ ಆಗ್ತೀವಿ. 90s ಕಿಡ್ಸಿಗೆ ಮಾತ್ರ ಈ ರೀತಿ ಐಡಿಯಾ ಇರುತ್ತೆ. ಈ ರೀತಿ ಆಟ ಆಡೋದು ಹೇಗೆ ಅನ್ನೋದು ಗೊತ್ತಿರುತ್ತೆ. ನಾನಂತೂ ಸ್ಕೂಲಲ್ಲಿ ಈ ಥರ ತುಂಬ ಆಟ ಆಡಿದ್ದೀನಿ. ಮತ್ತು ಆ PT ಪೀರಿಯಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ? ನಾನಂತೂ ನಾನು ಕಂಪ್ಲೀಟ್ ಮಾರ್ನಿಂಗ್ ಹೋದರೆ ಆಫ್ಟರ್ನೂನ್ ತನಕ ಏನೋ ಸ್ಕೂಲ್ ಸೆಕ್ಷನ್ಸು ಪಾಠ ಅದೆಲ್ಲ ಕೇಳ್ತಾಯಿದ್ದೆ. ಆಫ್ಟರ್ನೂನ್ ಮೇಲೆ ನನಗಂತೂ ಯಾವಾಗಪ್ಪ PT ಪೀರಿಯಡ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗೆ ನನ್ನ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು. ಓಕೆ, ನನ್ನ ಸ್ಟೋರಿ ಅಲ್ಲಿಗಿರಲಿ. ನಾನು ಇವತ್ತು ಬಂದಿರೋದು ಮೊಬೈಲ್ ತೊಗೊಳೋದಕ್ಕೆ. ಸೊ ಮೊಬೈಲ್ ಕಡೆ ಸ್ವಲ್ಪ ಗಮನ ಕೊಡೋಣ. ಇಲ್ಲಿ ಹೋಗಿ ತುಂಬ ಕನ್ಫ್ಯೂಷನ್ ಇತ್ತು. ಅದು ತೊಗೊಳ್ಳೋದು ಇದು ತೊಗೊಳ್ಳೋದು ಅಂತ. ಅಲ್ಲಿ ಶಾಪವರು ಇರ್ತಾರಲ್ಲ ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ, ಅದನ್ನು ತೊಗೊಳ್ಳಿ, ಅದರೆಲ್ಲ ಆಫರ್ ಇದೆ, ಇದನ್ನು ತೊಗೊಳ್ಳಿ ಅಂತ ಅವರು ಒಂದಷ್ಟು ಆಫರ್ಸ್ ಎಲ್ಲ ಕೊಡ್ತಾಯಿದ್ರು. ಬಟ್ ನಾನಂತೂ ಫಿಕ್ಸ್ ಆಗಿದೆ, ನನಗೆ iPhone 16 Proನೇ ಬೇಕು ಅಂತ ಹೇಳಿ. ಅದು 526 GBದೇ ಬೇಕು ಅಂತ ಫುಲ್ ಫಿಕ್ಸ್ ಆಗಿ ಅದನ್ನು ಬಿಟ್ಟು ನಾನು ಬೇರೆ ಯಾವುದಕ್ಕೂ ನನ್ನ ಕಣ್ಣು ಹಾಕ್ತಾನೇ ಇರಲಿಲ್ಲ. ಜಸ್ಟ್ ಅಲ್ಲಿ ಒಂದಷ್ಟು ಆಪ್ಷನ್ಸ್ ಎಲ್ಲ ಇತ್ತು, ಅದನ್ನೆಲ್ಲ
ತೋರಿಸಿದ್ರು, ಚೆನ್ನಾಗೇ ಇತ್ತು. ಬಟ್ ಐಫೋನ್ ರೇಂಜಿಗೆ ಬರಲ್ಲ ಅಲ್ವಾ, ಯಾಕಂದರೆ ವೀಡಿಯೋಸ್ ಎಲ್ಲ ಅಷ್ಟು ಕ್ಲಾರಿಟಿ ಇರಬೇಕು. ಸೊ ನಾನು ತುಂಬ ಕ್ಯಾಮ್ರಾಗಳನ್ನೆಲ್ಲ ಚೆಕ್ ಮಾಡಿದೆ, ಬಟ್ ಅದರಲ್ಲಿ ನನಗೆ ಐಫೋನಲ್ಲಿರೋ ಆ ಕ್ಲಾರಿಟಿ ಆ್ಯಂಡ್ ಆ ಸ್ಟೆಬಿಲಿಟಿ ಬೇರೆ ಫೋನಲ್ಲಿ ನಂಗೆ ಸಿಗ್ತಾ ಇರಲಿಲ್ಲ. ಪರ್ಸ್ನಲಿ ನಾನು ಇಷ್ಟು ವರ್ಷ ಯೂಸ್ ಮಾಡಿರೋದ್ರಿಂದ, 1.5 ವರ್ಷದಿಂದ ನಾನೀಗ ಐಫೋನ್ ಯೂಸರ್ ಇದ್ದೀನಿ. ಸೊ ನನಗದು ಯಾಕೋ ನಂಗೆ ಅದು ಇಷ್ಟ ಆಯಿತು, ಅದಕ್ಕೆ ನಾನು ಅದಕ್ಕೆ ಸ್ಟಿಕ್ ಆನ್ ಆಗಿದೆ, ನಂಗೆ ಅದೇ ಸಾಕು ಅಂತ. ನನಗೊಂದು ಡ್ರೀಮ್ ಇತ್ತು, ನಾನಾಗೆ ದುಡ್ದು ನನ್ನ ದುಡ್ಡಲ್ಲಿ ನಾನು ತೊಗೊಬೇಕು ಅನ್ನೋದು. ಬಟ್ ನನಗೆ ಏನಾಯಿತು ಅಂದರೆ, ಅದು ನನ್ನ ಮಗಳು ಹುಟ್ಟಿದ ಮೇಲಿಂದ ನಾನು ಅರ್ನ್ ಮಾಡೋದು ಸ್ಟಾಪ್ ಆಗಿದೆ. ಬಿಕಾಸ್ ನಾನು ಜಾಬ್ ಎಲ್ಲ ಬಿಟ್ಟು ನಾನೀಗ ಬರೀ ಅವಳ ಕಡೆ ಮಾತ್ರ ಫೋಕಸ್ ಕೊಡ್ತಾ ಇದ್ದೀನಿ. ಸೊ ಹಾಗಿದ್ದಾಗ ನನಗೆ ನನ್ನ ಹಸ್ಬೆಂಡ್ ಹತ್ರ ಅದನ್ನು ಕೊಡಿಸಿ ಅಂತ ಹೇಳೋಕ್ಕೂ ಏನೋ ಒಂಥರ. ಬಟ್ ನಾನು ಹೇಳಿದಾಗ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ನಾನು ಯಾವ್ದು ಕೇಳಿದ್ರು ನನಗೆ ಇಲ್ಲ ಅಂತ ಇದುವರೆಗೂ ಹೇಳಿಲ್ಲ. ಸೊ ಕೊಡಿಸಿದ್ರು, ಬಟ್ ಸ್ಟಿಲ್ ಒಳಗಡೆ ಅದೊಂದು ಏನೋ ನೋವಿರುತ್ತೆ. ಅಯ್ಯೋ, ನಾನು ಅವ್ರ ಹತ್ರ ಕೇಳಿ ತೊಗೊತಾ ಇದ್ದೀನಲ್ವ, ನಾನಾಗೆ ತೊಗೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಯಾವತ್ತಾದರೂ ಒಂದಿನ ಅದು ನನಗೆ ಏನೆಲ್ಲ ಕೊಡಿಸಿದ್ರು ಅದೆಲ್ಲ ನಾನು ಅವರಿಗೂ ರಿಟರ್ನ್ ಕೊಡಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗೆ ಅದರೊಂದು ಹೋಪ್ ಮೇಲೆ ನಾನು ಇವಾಗ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಬಿಲ್ಲಿಂಗ್ ಎಲ್ಲ ಮುಗೀತು. ನನ್ನ ಫೋನ್ ಅದೇ ಅಲ್ಲಿ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ ಕಲರ್ ಆಗಿರಲಿ, ಆ ಮೊಬೈಲ್ ಆಗಿರಲಿ, ಆ್ಯಂಡ್ ಆ 3 ಕ್ಯಾಮ್ರಾ ಇರೋ ಐಫೋನ್ ಇಟ್ಕೊಳೋದು ಅಂದರೆ ಅದ್ರ ವೈಬೇ ಬೇರೆ. ಅದು ಯಾರಿಗೆಲ್ಲ ಅದು ತೊಗೊಬೇಕು ಅಂತ ಕಾಯ್ತಾ ಇದ್ದೀರೋ ಅವರಿಗೆ ಅದು ಫೀಲ್ ಗೊತ್ತಿರುತ್ತೆ, ನನ್ನ ಜೊತೆ ರಿಲೇಟ್ ಆಗುತ್ತೆ ನನ್ನ ಫೀಲಿಂಗ್ಸ್ ಏನು ಅನ್ನೋದು. ಸೊ ಆಲ್ರೆಡಿ ಇರೋರಿಗೂ ಗೊತ್ತಿರುತ್ತೆ ಆ 3 ಕ್ಯಾಮ್ರಾ ಇರೋ ಐಫೋನ್ ಇಟ್ಕೊಳ್ಳೋದ್ರಲ್ಲಿರೋ ಒಂದು ಹ್ಯಾಪಿನೆಸ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ಫೈನಲಿ ನನ್ನ ಮೊಬೈಲ್ ನನಗೆ ಕೈಗೆ ಸಿಕ್ತು. ಅದೀಗ ಅನ್ಪ್ಯಾಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅವರು ಅಲ್ಲೇ ಹೇಳಿದರು, ಇಲ್ಲೇ ಓಪನ್ ಮಾಡಿ, ಯಾಕಂದರೆ ನಾವು ಅದಕ್ಕೆ ಗ್ಲಾಸ್ ಅದೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿ. ಸೊ ಅಲ್ಲೇ ನಿಂತ್ಕೊಂಡು ನಾವು ಓಪನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇದು ತಗೊಂಡ್ಮೇಲೆ ಇದ್ದೇ ಇರುತ್ತಲ್ವ ಶೋ ತೋರಿಸೋದು, ನನ್ನ ಫೋನ್ ನಂದು ಅದು ಇದು ಅಂತ. ಸೊ ಹಾಗೆ ನಾನು ಸ್ವಲ್ಪ ನನ್ನ ಶೋನಲ್ಲೆಲ್ಲ ತೋರಿಸ್ದೆ. ಅದಾದಮೇಲೆ ಇಲ್ಲಿ ಓಪನಿಂಗ್ ವೀಡಿಯೋ ನೋಡಿ. ಇದರಲ್ಲಂತೂ ನನ್ನ ಎಕ್ಸೈಟ್ಮೆಂಟ್ ಏನು ಅನ್ನೋದು ಈ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನನಗೆ ಕೈ ಶಿವರ್ ಆಗ್ತಾಯಿತ್ತು. ಆ್ಯಕ್ಚುಲಿ ಏನೋ ಎಕ್ಸಾಮ್ ಅಟೆಂಡ್ ಮಾಡಿ ರಿಸಲ್ಟ್ ಬಂದಾಗ ಒಂದು ಕಾಯ್ತಾ ಇರ್ತೀವಲ್ಲ, ಆವಾಗ ಒಂದು ಕೈ ಕಾಲೆಲ್ಲ ಶಿವರ್ ಆಗುತ್ತೆ ಗೊತ್ತಾ, ಆ ಫೀಲ್, ದ ಸೇಮ್ ಫೀಲ್ ನನಗೆ ಇವತ್ತು ಆಗ್ತಾಯಿತ್ತು. ನಂಗೆ ಅದು ಓಪನ್ ಮಾಡಬೇಕಾದ್ರೆ ನನಗೊಂದು ಭಯ. ಕೆಲವೊಂದು ವೀಡಿಯೋದಲ್ಲಿ ನೋಡಿರ್ತೀವಿ ಅಲ್ಲ, ಫೋನ್ ಓಪನ್ ಮಾಡಬೇಕಾದ್ರೇ ಕೈಯಿಂದ ಕೆಳಗೆ ಬಿದ್ದೋಗಿಬಿಡುತ್ತೆ ಅಂತ, ಆ ಹೆದರಿಕೆ. ಅದಕ್ಕೆ ನಾನು ಹಂಗೆ ಇಟ್ಕೊಂಡಿದ್ದು, ನನ್ನ ಕೈಯಲ್ಲಿ ಶಿವರ್ ಆಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ಇದೇ ನನ್ನ ಫೋನ್, ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಗ್ತಾಯಿದೆ. ನನಗೆ ಫೋನ್ ತಗೊಂಡು ಅದು ಅನ್ಪ್ಯಾಕ್ ಮಾಡಿದಾಗ ಅದನ್ನು ಓಪನ್ ಮಾಡಬೇಕಾದ್ರೆ ಈ ಐಫೋನ್ ಅವ್ರದ್ದು ಲೋಗೋ ಬರುತ್ತೆ ಗೊತ್ತಾ, ಹೆಲೋ ಅಂತ ಬರುತ್ತೆ. ಅದನ್ನು ನೋಡುವಾಗ ಇರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ನಾನು ಏನು ಮಾಡ್ತಾಯಿದ್ನೋ ಅದನ್ನು ನೋಡ್ತಿಲ್ಲ. ಅವಳಿಗೆ ಗೊತ್ತಿಲ್ಲ ಅದು ಏನು ಆಗ್ತಾಯಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಅವಳೇ ಎಕ್ಸೈಟೆಡ್ ಆಗಿದ್ಲು ನನ್ನ ಎಕ್ಸೈಟ್ಮೆಂಟ್ ನೋಡಿಬಿಟ್ಟು. ಸೊ ಅವಳು ಸ್ವಲ್ಪ ಹೊತ್ತಂಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಏನೂ ಹಠ ಮಾಡದೆ ನಿಂತ್ಕೊಂಡ್ಲು. ನಮ್ದು ಕಂಪ್ಲೀಟ್ ಫೋನ್ ತೊಗೊಂಡು ಆ ಪ್ರೋಸೆಸ್ ಮುಗಿಸೋ ತನಕನೂ ಹಠ ಏನೂ ಮಾಡಲಿಲ್ಲ. ಆ್ಯಂಡ್ ಹಿಯರ್ ಗೋ ಮೈ ಐಫೋನ್ 16 Pro. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ರೀತಿ ಆಸೆ ಇದೆ ಮೊಬೈಲ್ ತೊಗೊಳಕ್ಕೆ, ಇನ್ನೂ ತೊಗೊಳಕ್ಕಾಗಿಲ್ಲ ಅಂತ ಇದ್ದೀರೋ ಅವರಿಗೆಲ್ಲ ಆಸೆ ಈಡೇರಲಿ ಅಂತ ಅಂದ್ಕೊತೀನಿ. ಯಾಕಂದರೆ ನನ್ನ ಆಸೆನೂ ತುಂಬ ದಿನ ಆದಮೇಲೆ ಇವತ್ತು ಈಡೇರಿದೆ. ಒಂದು ಪ್ರೋ ಇಟ್ಕೊತಾ ಇದ್ದೀನಿ ನನ್ನ ಕೈಯಲ್ಲಿ. ಆ್ಯಂಡ್ ಹಾಗೆ ಅವ್ರು ನನಗೆ ಅದಕ್ಕೆ ಗ್ಲಾಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಮೊಬೈಲ್ನ ಎಷ್ಟು ಸೇಫಾಗಿ ನಾವು ಮೇಂಟೈನ್ ಮಾಡ್ತೀವೋ ಅಷ್ಟು ಸೇಫಾಗಿ ನಮ್ಮ ಕೈಯಲ್ಲಿರುತ್ತೆ. ಇಲ್ಲ, ನಾವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್. ಯಾವ ಫೋನ್ ಆದರೂ ಆಗಿರಲಿ, ಅದು ಐಫೋನ್ ಅಂತ ಅಲ್ಲ, ಯಾವುದೇ ಆ್ಯಂಡ್ರಾಯ್ಡ್ ಫೋನ್ ಆಗಿರಲಿ, ನಾವು ಚೆನ್ನಾಗಿ ನೋಡಿಕೊಂಡಷ್ಟು ಮೊಬೈಲ್ ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಇರುತ್ತೆ. ನಾನು ಮೊಬೈಲ್ ಅಷ್ಟು ಬೇಗ ಹಾಳು ಮಾಡ್ಕೊಳ್ಳೋಳಲ್ಲ. ನನ್ನ ಮೊಬೈಲ್ ತುಂಬ ನೀಟಾಗಿ ಇಟ್ಕೊತೀನಿ. ನನ್ನ ಹತ್ರ ಈಗ ಒಂದು ಆ್ಯಂಡ್ರಾಯ್ಡ್ ಮೊಬೈಲು ಇದೆ. ಸೊ ಅದು ನಾನು 2022ನಲ್ಲಿ ತೊಗೊಂಡಿದ್ದೀನಿ. ಇಲ್ಲಿವರೆಗೂ ಅದ್ರ ಬ್ಯಾಕಲ್ಲಿರೋ ಸ್ಟಿಕ್ಕರ್ ಸಹ ನಾನು ಹಾಳು ಮಾಡಿಲ್ಲ, ಆಯಿತಾ. ಅಷ್ಟು ನೀಟಾಗಿ ನಾನು ನೋಡ್ಕೊತೀನಿ. ಸೊ ನಿಮ್ಮ ಫೋನನ್ನು ನೀವು ತುಂಬ ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಾವು ಇದೇ ಖುಷಿಗೆ ಮೆಕ್ಟಿಗೆ ಬಂದ್ವಿ. ಮೆಕ್ಟಿನಲ್ಲಿ ಫುಡ್ ತಿಂದ್ವಿ. ಮತ್ತು ಅದರಲ್ಲಿ ಹ್ಯಾಪಿ ಮೀಲ್ ಅಂತ ನಮ್ಮ ಇದು ಮಕ್ಕಳಿಗೆ ಅಂತಲೇ ಹ್ಯಾಪಿ ಮೀಲ್ ಅಂತ ಒಂದಿದೆ. ಅದು ತೊಗೊಂಡ್ರೆ ಅದರಲ್ಲಿ ನಮಗೆ ಈ ರೀತಿ ಒಂದು ಕ್ರಾಕ್ಸ್ ಕೊಡ್ತಾರೆ. ಅದಕ್ಕೋಸ್ಕರನೇ ನಾವು ಅಲ್ಲಿ ಹೋಗ್ಬಿಟ್ಟು ಮೆಕ್ಡಿಗೆ ಹೋದರೆ ನಾವು ಅದೇ ಹ್ಯಾಪಿ ಮೀಲ್ ಆರ್ಡ್ರ್ ಮಾಡಿ ತಿಂತೀವಿ. ಅದಾದಮೇಲೆ ಈ ಬಂದುಬಿಟ್ಟು ಮಾಲು ಇದೆ ನೋಡಿ, ಎಂಟ್ರೆನ್ಸ್ ಅವ್ರದ್ದು. ಇದು ಯುರೋಪ್ ಕೋರ್ಟ್ ಅಂತ ಏನೋ ಇದೆ. ಆ ರೀತಿ ಒಂದೊಂದು ಕಂಟ್ರಿದ ಕೋರ್ಟ್ ಇರುತ್ತೆ. ತುಂಬ ಚೆನ್ನಾಗಿ, ತುಂಬ ರಿಯಲಿಸ್ಟಿಕ್ ಆಗಿ ಅಲ್ಲಿ ಎಲ್ಲ ಸೆಟ್ ಮಾಡಿದ್ದಾರೆ. ನೋಡಿದರೆ ಅಲ್ಲೇನೋ ಡೇ ಲೈಟಲ್ಲಿ ನಡೀತಾ ಇದ್ದೀವಿ ಅಂತಲೇ ಅನಿಸುತ್ತೆ. ಆ ರೀತಿ ಇರುತ್ತೆ, ಚೆನ್ನಾಗಿದೆ. ಓವರಾಲ್ ಇವನ್ ಬಿಟ್ಬಿಟ್ಟು ಒಂಥರ ಒಂದು ದಿನ ಫುಲ್ ಕಂಪ್ಲೀಟಾಗಿ ನಾವಲ್ಲಿ ಸ್ಪೆಂಡ್ ಮಾಡೋಕ್ಕೂ ಇರೋಷ್ಟು ಜಾಗ ಅಲ್ಲಿದೆ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟೊಂದು ಶಾಪ್ಸ್ ಆಗಲಿ ತುಂಬ ಜಾಗ ಇದೆ. ಆ್ಯಂಡ್ ನಾವು ಈ ಫೋನ್ನ ನಾವು ಒಂದೇ ಸಲ ಹೋಗಿ ಯಾವುದೋ ಒಂದು ಶಾಪಲ್ಲಿ ಹೋಗಿ ತೊಗೊಂಡಿಲ್ಲ. ನಾವು ಅಲ್ಲಿ ಇರೋ ಎಲ್ಲ ಐಫೋನ್ ಸೆಂಟರ್ಸ್ ಆಗಿರಲಿ ಅಥವಾ ಈ ರೀತಿ
ಎಲ್ಲ ಮೊಬೈಲ್ ಶಾಪಲ್ಲೂ ಅಲ್ಲಿ ಹೋಗಿ ನಾವು ಕೇಳಿ ಎಲ್ಲ ಕಡೆನೂ ರೇಟ್ ಚೆಕ್ ಮಾಡಿ ಎಲ್ಲಿ ನಮಗೆ ಅಫೋರ್ಡಬಲ್ ಅಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ನಾವು ತೊಗೊಂಡ್ವಿ, ಎಲ್ಲಿ ಆಫರ್ ಇರುತ್ತೋ ಅದನ್ನ ನೋಡಿಬಿಟ್ಟು ನಾವು ತೊಗೊಂಡಿದ್ದೀವಿ. ಇದರಲ್ಲಿ ನಮಗೆ ಅರೌಂಡು ಇಂಡಿಯನ್ ರುಪಿ 20K ಅಷ್ಟು ಆಫ್ ಸಿಗುವಂಥ ಒಂದು ಶಾಪಲ್ಲೇ ಹೋಗಿಬಿಟ್ಟು ನಾವು ಅವ್ರದ್ದು ಕಾರ್ಡೆಲ್ಲ ತೊಗೊಂಡು ನಾವು ಈ ಮೊಬೈಲ್ನ ತೊಗೊಂಡಿರೋದು. ಆ್ಯಂಡ್ ಇದಿಷ್ಟೇ ವೀಡಿಯೋ. ಹಾಗೆ ಅದೇ ಹ್ಯಾಪಿನಲ್ಲಿ ನಾನು ಮನೆಗೆ ಬಂದೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಯೂಸ್ ದಿಸ್ ನ್ಯೂ ಮೊಬೈಲ್. ಆ್ಯಂಡ್ ಹಿಯರ್ ಆಫ್ಟರ್ ಎಲ್ಲ ವ್ಲಾಗಲ್ಲೂ ನಂದು ಈ ಮೊಬೈಲ್ ಜೊತೆಗಿರುತ್ತೆ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಬಾಯ್.